ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬಾಹ್ಯ ಪ್ರಪಂಚದ ಕೋಲಾಹಲಗಳ ನಡುವೆ ನಿಮ್ಮೊಳಗಿನ ಶಕ್ತಿಯನ್ನ ಕೊಂಡುಕೊಳ್ಳುವುದೇ ನಿಜವಾದಂತಹ ಜಯ. ನೀವು ಕೇವಲ ಕರಗುವ ಮೇಣದ ಬತ್ತಿಯಲ್ಲ, ಸ್ವಯಂ ಪ್ರಕಾಶಿಸುವಂತಹ ಸೂರ್ಯವ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಆಂತರಿಕ ದೃಢತೆ ಮತ್ತು ಆತ್ಮವಿಶ್ವಾಸವನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ. ನಿಮ್ಮ ಗಮ್ಯ ಸ್ಥಾನದ ಮೇಲೆ ಕಣ್ಣಿಡಬೇಕಾಗತ್ತೆ. ಹಾದಿಯಲ್ಲಿ ಬರುವಂತಹ ಸಣ್ಣ ಬಿರುಗಾಳಿಗಳು ನಿಮ್ಮ ಪಯಣವನ್ನ ತಡೆಯಲಾರವು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಒಡ ಹುಟ್ಟಿದವರಿಂದ ಮಹತ್ವದ ಸಹಾಯ ಅಥವಾ ಉತ್ತಮ ಸಲಹೆ ದೊರೆಯಲಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಗೃಹ ಸ್ನೇಹಿ ವಾತಾವರಣ ನಿರ್ಮಾಣವಾಗುತ್ತದೆ. ಅವಿವಾಹಿತರಿಗೆ ಪ್ರೇಮ ವ್ಯವಹಾರಗಳಲ್ಲಿ ಸಕಾರಾತ್ಮಕ ಸ್ಪಂದನೆಯೂ ಕೂಡ ಸಿಗುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿದಾಯಕವಾದಂತಹ ದಿನ. ನೂತನ ಹೂಡಿಕೆಗಳಿಗೆ ಅಥವಾ ಸ್ಥಿರ ಆಸ್ತಿ ಖರೀದಿ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲು ಇದು ಸೂಕ್ತವಾದಂತಹ ಸಮಯ. ಆದಾಗ್ಯೂ ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಅನಗತ್ಯ ಐಷಾರಾಮಿ ವೆಚ್ಚಗಳಿಗೆ ಬ್ರೇಕ್ ಹಾಕುವುದು ಅನಿವಾರ್ಯವಾಗಿದೆ. ಈ ಹಿಂದೆ ಯಾರಿಗಾದರೂ ನೀಡಿದ್ದಂತಹ ಸಾಲದ ಹಣ ಭಾಗಶಃ ವಾಪಸ್ ಬರಬಹುದಾದಂತಹ ದಿನವಾಗಿದೆ. ಇನ್ನು ಹೊಸ ತಿಂಗಳ ಆರಂಭವು ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳನ್ನ ತರಲಿವೆ. ನಿಮ್ಮ ರಾಶಾಧಿಪತಿ ಮಂಗಳನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಅದ್ಭುತವಾದಂತಹ ನಾಯಕತ್ವದ ಗುಣ ಹಾಗೂ ಕ್ರಿಯಾಶೀಲತೆ ಪ್ರದರ್ಶಿಸುವಿರಿ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಅಥವಾ ಯೋಜನೆಗಳು ಕೈಗೂಡುವಂತಹ ಸುವರ್ಣ ಅವಕಾಶವೂ ಇರುವಂಥದ್ದು. ಇನ್ನು ದೈಹಿಕವಾಗಿ ಚುರುಕಾಗಿದ್ದರೂ ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಆಯಾಸ ಅಥವಾ ರಕ್ತದೊತ್ತಡದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ತಲೆನೋವು ಅಥವಾ ಉಷ್ಣ ಬಾಧೆಯಿಂದ ಪಾರಾಗಲು ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ, ಇದು ನಿಮ್ಮ ರಾಶಿಯ ಉಗ್ರತೆಯನ್ನ ಶಾಂತಗೊಳಿಸಿ ಮನಸ್ಸಿಗೆ ಅಪಾರವಾದಂತಹ ನೆಮ್ಮದಿಯನ್ನ ನೀಡುತ್ತದೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ವೃತ್ತಿ ಕ್ಷೇತ್ರದಲ್ಲಿ ಕಾಡುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ಬಿಳಿ ಬಣ್ಣದ ವಸ್ತುಗಳಾದಂತಹ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ಅರ್ಹರಿಗೆ ದಾನವಾಗಿ ಮಾಡಿ. ಇದರಿಂದ ಚಂದ್ರನ ಅನುಗ್ರಹ ದೊರೆತು ಆರ್ಥಿಕ ಪ್ರಗತಿ ಉಂಟಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು 5 ಮುಖದ ರುದ್ರಾಕ್ಷಿಯನ್ನ ಧರಿಸುವುದು ಅಥವಾ ಸ್ಪರ್ಶಿಸುವುದು ಶುಭವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ಬಿರುಗಾಳಿಗೆ ಸಿಲುಕಿದಾಗ ವೃಕ್ಷದ ಬಲ ನಿರ್ಧಾರವಾಗುವುದು ಅದರ ಕೊಂಬೆಗಳಿಂದಲ್ಲ, ಭೂಮಿಯ ಆಳದಲ್ಲಿ ಅಡಗಿರುವಂತಹ ಅದರ ಬೇರುಗಳಿಂದ. ಜೀವನದಲ್ಲಿ ಸವಾಲುಗಳು ಎದುರಾದಾಗ ಹೊರಗಿನ ಪ್ರಶಂಸೆಗಾಗಿ ಕಾಯಬೇಡಿ. ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ತಾಳ್ಮೆ ಎಂಬ ಬೇರುಗಳನ್ನ ಗಟ್ಟಿಗೊಳಿಸಿಕೊಳ್ಳಿ. ನಿಶಬ್ದವಾಗಿ ಮಾಡುವಂತಹ ಕಠಿಣ ಪರಿಶ್ರಮವು ಒಂದು ದಿನ ಯಶಸ್ಸಿನ ಮಹಾವೃಕ್ಷವಾಗಿ ಬೆಳೆದು ನಿಲ್ಲುತ್ತದೆ. ಸ್ಥಿರತೆ ಮತ್ತು ದೃಢತೆ ನಿಮ್ಮ ಜನ್ಮಜಾತ ಗುಣಗಳಾಗಿರುವಂಥದ್ದು. ಯಾವುದೇ ತಾತ್ಕಾಲಿಕ ಏರಿಳಿತಗಳಿಗೆ ಧೃತಿಗೆಡದೆ ನಿಮ್ಮ ಗುರಿಯ ಕಡೆಗೆ ಸ್ಥಿರವಾದಂತಹ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದೀರಿ. ಹೊಸ ಹೂಡಿಕೆಗಳಿಗೆ ಇದು ಸಕಾಲವಲ್ಲದಿದ್ದರೂ ಆತುರದ ನಿರ್ಧಾರಗಳು ಬೇಡ. ಇಂದು ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿದ್ದು ಇರುವಂತದ್ದನ್ನ ಕಾಣ್ತೀರ. ಇನ್ನು ಉಳಿತಾಯದ ಕಡೆಗೆ ಗಮನವನ್ನ ಹರಿಸಲು ಸಾಧ್ಯವಾಗ್ತದೆ. ಇನ್ನು ವೃತ್ತಿರಂಗದಲ್ಲಿ ಇಂದು ಹೊಸ ತಿಂಗಳು ಹೊಸ ಜವಾಬ್ದಾರಿಗಳೊಂದಿಗೆ ಆರಂಭವಾಗಲಿದೆ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ಶಿಸ್ತುಬದ್ಧವಾದಂತಹ ನಡಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆದುಕೊಳ್ಳುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಒಪ್ಪಂದಗಳು ಸೃಷ್ಟಿಯಾಗಲಿವೆ. ಕೃಷಿ ಹಾಗೂ ತಾಂತ್ರಿಕ ವಲಯದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಕೂಡ ಲಭಿಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಪೂರ್ಣವಾದಂತಹ ಬೆಂಬಲ ನಿಮಗಿರುವಂಥದ್ದು. ಮನೆಯಲ್ಲಿ ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಯುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ಆದರೆ ನಿಮ್ಮ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಬೇಕಾಗುತ್ತೆ. ಕಣ್ಣಿನ ಆಯಾಸ ಅಥವಾ ಜೀರ್ಣಕ್ರಿಯೆದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಹಾಲಿನ ಅಭಿಷೇಕವನ್ನ ಮಾಡಿ
ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಕಾರ್ಯಜಯ ಕೂಡ ಲಭಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಿಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಇನ್ನು ಶುಕ್ರನ ಕೃಪೆಗಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗ್ತವೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪಿಗೆ ಆದ್ಯತೆಯನ್ನ ನೀಡಿ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿಯವರೇ, ನಮ್ಮ ಆಲೋಚನೆಗಳು ಎಷ್ಟು ಚಂಚಲವಾಗಿರುತ್ತವೆಯೋ ಅಷ್ಟೇ ವೇಗವಾಗಿ ನಮ್ಮ ಶಕ್ತಿ ವ್ಯಯವಾಗುತ್ತದೆ. ಸಮುದ್ರದ ಮೇಲ್ಮೈಯಲ್ಲಿ ಅಲೆಗಳು ಆರ್ಭಟಿಸುತ್ತಿದ್ದರೂ ಆಳದಲ್ಲಿ ಶಾಂತಿ ಇರುವಂತದ್ದು. ನಿಮ್ಮ ಬುದ್ಧಿಶಕ್ತಿಯನ್ನ ಅಲೆಗಳಂತೆ ಚದುರಿಸಬೇಡಿ, ಸಮುದ್ರದ ಆಳದಂತೆ ಮೌನವಾಗಿಸಿ. ಮೌನದಿಂದ ಮೂಡುವಂತಹ ನಿರ್ಧಾರಗಳು ಎಂದಿಗೂ ಕೂಡ ಸುಳ್ಳಾಗುವುದಿಲ್ಲ. ದ್ವಿ ಸ್ವಭಾವದ ಗೊಂದಲಗಳಿಂದ ಹೊರಬಂದು ನಿಮ್ಮ ಅಂತರಂಗದ ಧ್ವನಿಗೆ ಕಿವಿಗುಡಿ. ನಿಮ್ಮೊಳಗಿನ ಅಪ್ರತಿಮ ಸಾಮರ್ಥ್ಯವನ್ನ ಗುರುತಿಸಲು ಪ್ರಶಾಂತತೆಯೇ ಏಕೈಕವಾದಂತಹ ದಾರಿವಾಗಿದೆ. ಇಂದು ನೂತನ ಮಾಸದ ಮೊದಲ ದಿನವಾದಂತಹ ಇಂದು ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹೆಗಲೇರಲಿವೆ. ನಿಮ್ಮ ಆಲೋಚನೆಗಳು ಪ್ರಾಯೋಗಿಕವಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳಬೇಕಾಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಬರುವಂತಹ ಲಕ್ಷಣಗಳಿವೆ. ಆದಾಗ್ಯೂ ಅನಗತ್ಯ ತಾಂತ್ರಿಕ ವಸ್ತುಗಳು ಅಥವಾ ಗೆಜೆಟ್ಗಳಿಗಾಗಿ ಹಣ ವ್ಯಯಿಸುವ ಮುನ್ನ ಯೋಚನೆಯನ್ನ ಮಾಡಬೇಕಾಗುತ್ತೆ. ಸಾಲ ನೀಡುವ ಮುನ್ನ ಅಥವಾ ತೆಗೆದುಕೊಳ್ಳುವ ಮುನ್ನ ದೃಢೀಕರಣ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯ ಸದಸ್ಯರೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಆಪ್ತ ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ದೊರೆಯಲಿದ್ದೆ. ಪ್ರೇಮಿಗಳಿಗೆ ತಟಸ್ಥ ದಿನವಾಗಿರುವಂತದ್ದು. ಇಂದು ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಿದೆ. ಅತಿಯಾದ ಆಲೋಚನೆಗಳಿಂದಾಗಿ ರಾತ್ರಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷ ಮೀಸಲಿಡುವುದು ಬಹಳ ಮುಖ್ಯವಾಗಿದೆ. ಇಂದು ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಕರ್ಪೂರದ ಆರತಿಯನ್ನ ಬೆಳಗಿ ಧೂಪವನ್ನ ಹಾಕಿ. ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ. ಇನ್ನು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡುತ್ತಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸುತ್ತದೆ. ಇಂದು ಬಿಳಿ ಅಥವಾ ತಿಳಿ ಹಸಿರು ಬಣ್ಣದ ಉಡುಪಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸುವುದು ದಡವನ್ನ ಮುರಿಯಲು ಅಲ್ಲ, ಬದಲಿಗೆ ತನ್ನಲ್ಲಿರುವಂತಹ ಮುತ್ತುಗಳನ್ನ ತೀರಕ್ಕೆ ಅರ್ಪಿಸಲು. ಅದೇ ರೀತಿ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಧೃತಿಗೆಡಿಸಲು ಬರುವುದಿಲ್ಲ. ನಿಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ಅದ್ಭುತ ಸಹನ ಶಕ್ತಿ ಮತ್ತು ದಿವ್ಯವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮೊಳಗಿನ ಮೌನವನ್ನ ಶಕ್ತಿಯನ್ನಾಗಿ ಮಾಡಿಕೊಂಡರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಧನಕಾರಕ ಗ್ರಹಗಳ ಶುಭ ದೃಷ್ಟಿಯಿಂದ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೆ ಕೌಟುಂಬಿಕ ಅಗತ್ಯಗಳಿಗಾಗಿ ಹಾಗೂ ಆರೋಗ್ಯದ ಸಲುವಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಆತುರವನ್ನ ಪಡಬೇಡಿ. ಅನುಭವಸ್ಥರ ಸಲಹೆಯನ್ನ ಪಡೆದು ಮುನ್ನಡೆದರೆ ಜಯ ನಿಮ್ಮದಾಗುವಂತದ್ದು. ಇನ್ನು ನೂತನ ಮಾಸದ ಮೊದಲ ದಿನವಾದಂತಹ ಇಂದು ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದು ಇಂದು ಸೋಮವಾರವಾಗಿರುವುದರಿಂದ ಮಾನಸಿಕವಾಗಿ ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಸೌಮ್ಯ ಸ್ವಭಾವದಿಂದ ಅದನ್ನ ನಿಭಾಯಿಸಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಉತ್ತಮ ಯೋಗವು ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ತಾಯಿಯ ಕಡೆಯಿಂದ ಪೂರ್ಣವಾದಂತಹ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ಅವರ ಆಶೀರ್ವಾದವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಿ. ಅತಿಯಾದ ಭಾವುಕತೆಯಿಂದಾಗಿ ಸಂವಹನದಲ್ಲಿ ಸಣ್ಣ ತೊಡಕುಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಿ.
ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನ ನೋಡುವಂತಹ ದಿನವಾಗ್ತದೆ. ಇನ್ನು ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರದಂತೆ ನೋಡಿಕೊಳ್ಬೇಕಾಗತ್ತೆ. ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆ ಅಥವಾ ಶೀತದ ಬಾಧೆ ಇರುವವರು ಆಹಾರ ಕ್ರಮದಲ್ಲಿ ಶಿಸ್ತನ್ನ ಪಾಲಿಸಬೇಕು. ನಿಯಮಿತ ಪ್ರಾಣಾಯಾಮ ಮತ್ತು ಧ್ಯಾನವು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನ ನೀಡುವಂಥದ್ದು. ಇಂದು ಮುಂಜಾನೆ ಶಿವಲಿಂಗಕ್ಕೆ ಸಾಧ್ಯವಾದರೆ ಹಸಿ ಹಾಲಿನ ಅಭಿಷೇಕವನ್ನ ಮಾಡಿ ಅಥವಾ ಮನೆಯಲ್ಲೇ ಶಿವನ ಫೋಟೋದ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುತ್ತದೆ. ಇನ್ನು ಕಟಕ ರಾಶಿಯಾಧಿಪತಿಯಾದಂತಹ ಚಂದ್ರನ ಒಲುಮೆಗಾಗಿ ಇಂದು ಬಿಳಿ ಬಣ್ಣದ ಉಡುಪನ್ನ ಧರಿಸಿ ಅಥವಾ ಬಿಳಿ ಕರವಸ್ತ್ರವನ್ನ ಬಳಸಬೇಕಾಗುತ್ತೆ. ಇನ್ನು ಸಮಾಜದ ನಿರ್ಗತಿಕರಿಗೆ ಅಥವಾ ಅರ್ಹರಿಗೆ ಸ್ವಲ್ಪ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ಜಾತಕದಲ್ಲಿನ ಚಂದ್ರದೋಷವನ್ನ ನಿವಾರಿಸಿ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರೇ, ಬೆಂಕಿಯ ಜ್ವಾಲೆಯು ಕೆಳಮುಖವಾಗಿ ಉರಿಯಲು ಸಾಧ್ಯವೇ ಇಲ್ಲ. ಅದರ ಸ್ವಭಾವವೇ ಮೇಲಕ್ಕೆ ಮುಖ ಮಾಡುವುದು. ಹಾಗೆಯೇ ಸಿಂಹರಾಶಿಯವರೇ, ನಿಮ್ಮ ಅಂತರ್ಗತ ಶಕ್ತಿಯು ಎಂತಹ ಸವಾಲುಗಳಿದ್ದರೂ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಹೊರಗಿನ ಬಿರುಗಾಳಿಗಳು ದೀಪವನ್ನ ನಂದಿಸಬಹುದೇ ಹೊರತು ನಿಮ್ಮೊಳಗಿರುವಂತಹ ಸೂರ್ಯನಂತಹ ಆತ್ಮವಿಶ್ವಾಸದ ಜ್ವಾಲೆಯನ್ನಲ್ಲ. ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ಸಾಬೀತುಪಡಿಸುವಂತೂ ಅಗತ್ಯವೇ ಇಲ್ಲ. ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ಆಗ ಕಾಲವೇ ನಿಮಗಾಗಿ ಕಿರೀಟವನ್ನ ಸಿದ್ಧಪಡಿಸಿಕೊಂಡು ನಿಲ್ಲುವಂತಹ ದಿನ ಬಂದೇ ಬರುವಂತದ್ದು. ಇಂದು ಆರ್ಥಿಕವಾಗಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ಆದಾಯದ ಮೂಲಗಳು ವೃದ್ಧಿಯಾಗಲಿವೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ದಿನ. ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳು ಸುಖಾಂತ ಕಾಣುವಂತಹ ಸೂಚನೆಗಳಿವೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನ ತಪ್ಪಿಸಬೇಕಾಗತ್ತೆ. ಇಂದು ಮಾಸದ ಮೊದಲ ದಿನವೇ ವೃತ್ತಿರಂಗದಲ್ಲಿ ನೂತನದ ಉತ್ಸಾಹ ಕಂಡುಬರುವಂತಹ ದಿನ. ನಿಮ್ಮ ನಾಯಕತ್ವದ ಗುಣ ಹಾಗೂ ದೃಢ ನಿರ್ಧಾರಗಳು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರವಾಗಲಿವೆ. ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ಸಮಯವಾಗಿದೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತಹ ದಿನ. ತಂದೆಯವರ ಮಾರ್ಗದರ್ಶನ ಮತ್ತು ಸಹಕಾರವು ನಿಮ್ಮ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ಕೂಡ ವೃದ್ಧಿ ಆಗುವಂತಹ ದಿನವಾಗಿದೆ. ಇನ್ನು ಸಿಂಹರಾಶಿಯವರ ಶಕ್ತಿ ಮತ್ತು ರೋಗ ನಿರೋಧಕ ಸಾಮರ್ಥ್ಯ ಇಂದು ಉತ್ತಮ ಮಟ್ಟದಲ್ಲಿರುವಂತದ್ದು. ಆದಾಗ್ಯೂ ಕೂಡ ಉಷ್ಣಾಂಶಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಸಾಕಷ್ಟು ನೀರನ್ನ ಸೇವಿಸಿ ಮತ್ತು ಮುಂಜಾನೆಯ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದು ಆರೋಗ್ಯಕ್ಕೆ ಹಿತಕರವಾದದ್ದು. ಇಂದು ಸೋಮವಾರದ ದಿನವಾದ್ದರಿಂದ ಶಿವನಿಗೆ ಜಲ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಇದು ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಮುಂಜಾನೆ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ಇದರಿಂದ ತೇಜಸ್ಸು ಮತ್ತು ಕೀರ್ತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಗೋವಿಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇದು ನಿಮ್ಮ ಜಾತಕದ ಸೂರ್ಯನ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ನಿಮ್ಮ ಉಡುಪಿನಲ್ಲಿ ಇಂದು ಕೇಸರಿ, ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕನ್ಯಾ ರಾಶಿಯವರೇ, ಜಗತ್ತಿನಲ್ಲಿ ಪ್ರತಿಯೊಂದು ನದಿಯು ಸಾಗರವನ್ನ ಸೇರಲು ಕಲ್ಲು ಬಂಡೆಗಳನ್ನ ಸೀಳಿಕೊಂಡೇ ಬರಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸಂದರ್ಭಗಳು ನಿಮ್ಮನ್ನ ತಡೆಯಲು ಬರುವಂತಹ ಗೋಡೆಗಳಲ್ಲ, ಬದಲಾಗಿ ನಿಮ್ಮ ಸಾಮರ್ಥ್ಯವನ್ನ ಇನ್ನಷ್ಟು ಹರಿತಗೊಳಿಸಲು ಪ್ರಕೃತಿ ನೀಡುವಂತಹ ಅದ್ಭುತವಾದಂತಹ ಅವಕಾಶಗಳಾಗ್ತವೆ. ನಿಮ್ಮೊಳಗಿನ ಕೌಶಲ್ಯ ಮತ್ತು ತಾಳ್ಮೆಯ ಮೇಲೆ ಅಚಲವಾದಂತಹ ನಂಬಿಕೆ ಇರಲಿ. ನಿಶಬ್ದವಾಗಿ ನೀವು ನಡೆಸುವಂತಹ ಪರಿಶ್ರಮವೇ ಒಂದು ದಿನ ಯಶಸ್ಸಿನ ಮಹಾಧ್ವನಿಯಾಗಿ ಮೊಳಗುವಂತದ್ದನ್ನ ನೀವು ನೋಡ್ತೀರಾ. ಇಂದು ಹೊಸ ತಿಂಗಳ ಮೊದಲ ದಿನವಾದ ಇಂದು ವೃತ್ತಿರಂಗದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ಕಾರ್ಯದಕ್ಷತೆ ಮತ್ತು ಸೂಕ್ಷ್ಮ ಅವಲೋಕನದ ಶಕ್ತಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿದ್ದು ಬಾಕಿ ಉಳಿದಿದ್ದಂತಹ ಪ್ರಮುಖ ಜವಾಬ್ದಾರಿಯೊಂದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಇದು ಪ್ರಶಸ್ತವಾದಂತಹ ಸಮಯ. ದೂರದೃಷ್ಟಿಯ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ತರುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ
ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಹಳೆಯ ಸಾಲದ ಹೊರೆ ಕಡಿಮೆಯಾಗಲಿದ್ದು ಆಕಸ್ಮಿಕ ಧನಲಾಭದ ಸೂಚನೆಗಳಿವೆ. ಆದಾಗ್ಯೂ ಕೂಡ ಅನಗತ್ಯ ತಾಂತ್ರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತದ್ದು. ಪರಸ್ಪರ ನಂಬಿಕೆ ವೃದ್ಧಿಯಾಗಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡುಬರಬಹುದಂತಹ ದಿನವಾಗಿರುವಂತದ್ದು. ಇನ್ನ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನವಾಗಿದೆ. ಹಳೆಯ ದೈಹಿಕ ತೊಂದರೆಗಳಿಂದ ಮುಕ್ತಿ ಸಿಗುವಂತಹ ದಿನ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಒತ್ತಡವನ್ನ ನಿವಾರಿಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಇನ್ನು ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ಗಣೇಶನಿಗೆ ಅರಿಶಿನ ಅಥವಾ ಕುಂಕುಮ ಅರ್ಚನೆಯನ್ನ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಇನ್ನು ಸಾಧ್ಯವಾದರೆ ಇಂದು ಬಿಳಿ ಅಥವಾ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಬುಧ ಮತ್ತು ಚಂದ್ರನ ದೋಷಗಳನ್ನ ನಿವಾರಿಸಿ ಆರ್ಥಿಕ ಅಭಿವೃದ್ಧಿಗೆ ದಾರಿಯನ್ನ ಮಾಡಿಕೊಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ತುಲಾ ರಾಶಿಯವರೇ, ಜಗತ್ತಿನ ಅತ್ಯಂತ ಸುಂದರವಾದ ವಸ್ತುಗಳನ್ನ ಕಣ್ಣಿಂದ ನೋಡಲಾಗುವುದಿಲ್ಲ, ಕೈಯಿಂದ ಮುಟ್ಟಲಾಗುವುದಿಲ್ಲ. ಅವುಗಳನ್ನ ಕೇವಲ ಹೃದಯದಿಂದ ಮಾತ್ರ ಅನುಭವಿಸಲು ಸಾಧ್ಯವಾಗ್ತದೆ. ಜೀವನದಲ್ಲಿ ಸಮತೋಲನ ಎಂದರೆ ಎಲ್ಲವನ್ನ ನಿಯಂತ್ರಿಸುವುದಲ್ಲ, ಬದಲಾಗಿ ಎಲ್ಲದರ ನಡುವೆಯೂ ನಿಮ್ಮ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಳದಿರುವುದು. ಅಲೆಗಳು ಎಷ್ಟೇ ಅಬ್ಬರಿಸಿದರೂ ಸಮುದ್ರದ ಆಳ ಎಂದಿಗೂ ಕೂಡ ನಿಶ್ಚಲವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಹಾಗೇ ಇರಬೇಕಾಗುತ್ತೆ. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ಜೀವನದ ಏರಿಳಿತಗಳ ನಡುವೆ ನಿಮ್ಮ ಆಂತರಿಕ ಸಮತೋಲನವನ್ನ ಕಾಯ್ದುಕೊಳ್ಳುವುದೇ ನಿಮ್ಮ ನಿಜವಾದಂತಹ ಶಕ್ತಿ. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಿಮ್ಮ ಅಸ್ತಿತ್ವದ ಆಳ ಎಂದಿಗೂ ಕೂಡ ಬದಲಾಗುವುದಿಲ್ಲ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ ನೀವು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನೂತನ ಜವಾಬ್ದಾರಿಗಳು ಹೆಗಲೇರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಸಂವಹನದಲ್ಲಿ ನಯನವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ದಿನವಿದು. ಹೊಸ ಗ್ರಾಹಕರನ್ನ ಆಕರ್ಷಿಸಲು ನೀವು ಮಾಡುವಂತಹ ಯೋಜನೆಗಳು ಯಶಸ್ವಿಯಾಗಲಿವೆ. ಕಲಾತ್ಮಕ ಮತ್ತು ಸೃಜನಶೀಲ ರಂಗದಲ್ಲಿರುವವರಿಗೆ ಹೆಚ್ಚಿನ ಮನ್ನಣೆಯೂ ಕೂಡ ಸಿಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲೀನ ಹೂಡಿಕೆಗಳಿಂದ ಉತ್ತಮ ಲಾಭದ ಮುನ್ಸೂಚನೆಯೂ ಇದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಂತಹ ಯೋಗವಿದೆ. ಆದರೆ ಸಾಲ ನೀಡುವ ಮುನ್ನ ಅಥವಾ ಯಾರಿಗಾದರೂ ಶ್ಯೂರಿಟಿ ಸಹಿ ಹಾಕುವ ಮುನ್ನ 100 ಬಾರಿ ಯೋಚಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುವಂತದ್ದು. ಸಂಗಾತಿಯ ನಡುವಿನ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೇಮಿಗಳಿಗೆ ಇಂದು ಭಾವನಾತ್ಮಕವಾಗಿ ಹತ್ತಿರ ಆಗುವಂತಹ ದಿನವಾಗಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ ಇಂದಿನ ದಿವಸ ನೀವು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಬೆನ್ನು ನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಪರಿಶುದ್ಧವಾದಂತಹ ನೀರು ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಒತ್ತಡವನ್ನ ನಿವಾರಿಸಿ ಕಾರ್ಯಸಿದ್ಧಿಯನ್ನ ನೀಡುತ್ತದೆ. ಇನ್ನು ಸಾಧ್ಯವಾದರೆ ಇಂದು ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ಕೃಪೆಗೆ ಪಾತ್ರರಾಗಲು ನೆರವಾಗ್ತದೆ. ಇನ್ನು ಸಂಜೆ ವೇಳೆ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗ್ತವೆ. ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ತಿಳಿ ನೀಲಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿಯವರೇ, ಬೆಂಕಿಯಲ್ಲಿ ಬೆಂದ ಚಿನ್ನವೇ ಅತ್ಯಂತ ಶುದ್ಧವಾದ ಆಭರಣವಾಗುವುದು. ನಿಮ್ಮ ಬದುಕಿನಲ್ಲಿ ಎದುರಾಗುವಂತಹ ಕತ್ತಲೆಯು ನಿಮ್ಮನ್ನ ಅಳಿಸುವುದಕ್ಕಾಗಿ ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಸುಪ್ತವಾಗಿರುವ ಜ್ಞಾನದ ಜ್ಯೋತಿಯನ್ನ ಜಗತ್ತಿಗೆ ಪ್ರಕಟಿಸುವುದಕ್ಕಾಗಿ ಬರುತ್ತದೆ. ನಿಮ್ಮ ಅದೃಶ್ಯ ಶಕ್ತಿಯನ್ನ ನಂಬಿ ಪರಿವರ್ತನೆಯೇ ಪ್ರಕೃತಿಯ ನಿಯಮ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ವೃತ್ತಿ ರಂಗದಲ್ಲಿ ಹೊಸ ತಿರುವು ಸಿಗುವಂತಹ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯಲ್ಲಿರುವಂತಹ ಸಹಜ ನಾಯಕತ್ವ ಗುಣ ಮತ್ತು ರಹಸ್ಯವಾಗಿ ಯೋಜನೆಗಳನ್ನ ರೂಪಿಸುವಂತಹ ಚಾತುರ್ಯವು ಇಂದು ಕಚೇರಿಯಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನ ತಂದುಕೊಡಲಿವೆ.
ಸಹೋದ್ಯೋಗಿಗಳಿಂದ ಅಥವಾ ಸ್ಪರ್ಧಿಗಳಿಂದ ಒಡ್ಡಲಾಗುವಂತಹ ಸವಾಲುಗಳನ್ನ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಮೆಟ್ಟಿ ನಿಲ್ಲುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭ್ಯವಾಗುವಂತಹ ದಿನ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಧನಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಸಿಗುವಂತಹ ಯೋಗವಿದೆ. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಅಥವಾ ಪರಿಚಯವಿಲ್ಲದ ಹೊಸ ಸ್ಕೀಮ್ಗಳಲ್ಲಿ ಹಣ ತೊಡಗಿಸುವ ಮುನ್ನ ಎಚ್ಚರಿಕೆ ಅಗತ್ಯವಾಗಿದೆ. ಅನಗತ್ಯ ಸಾಲ ನೀಡಿಕೆಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಆಳವಾದ ಭಾವನೆಗಳನ್ನ ಸಂಗಾತಿಯು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಇದರಿಂದ ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸೋದರ ಅಥವಾ ಸೋದರಿಯ ಕಡೆಯಿಂದ ಶುಭ ವಾರ್ತೆಗಳು ಕೇಳುವಂತಹ ದಿನ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತಗೊಳ್ಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿ ತುಂಬಿದಂತಹ ದಿನವಾಗಿರುವಂತದ್ದು ನಿಮಗೆ. ಆದಾಗ್ಯೂ ನಿಮ್ಮ ರಾಶಾಧಿಪತಿ ಮಂಗಳನಾಗಿರುವುದರಿಂದ ಪಿತ್ತ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿರುವವರು ನಿಯಮಿತ ಆಹಾರ ಶೈಲಿಯನ್ನ ಪಾಲಿಸಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಸ್ಥಿರತೆಗೆ ಅತ್ಯಗತ್ಯವಾಗಿರುವಂತದ್ದು ಇಂದಿನ ದಿವಸ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ, ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಹಾಲಿನಿಂದ ಅಥವಾ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಆತಂಕಗಳನ್ನ ದೂರ ಮಾಡುತ್ತದೆ. ಇನ್ನು ರಾಶಾಧಿಪತಿಯಾದಂತಹ ಮಂಗಳನ ದೋಷ ನಿವಾರಣೆಗಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತುವನ್ನ ದಾನವಾಗಿ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗ್ತವೆ. ಇಂದು 5 ಮುಖದ ಅಥವಾ 3 ಮುಖದ ರುದ್ರಾಕ್ಷಿಯನ್ನ ಧರಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಸ್ಥಿರವಾಗಿರುವಂತದ್ದನ್ನ ಈ ದಿನ ನೀವು ಕಾಣ್ತೀರ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಗಾಢ ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರಾಶಿಯವರೇ, ನೀವು ಗುರುಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟಂತಹ ಧೀಮಂತರು. ಸದ್ಯದ ಪರಿಸ್ಥಿತಿಯು ಎಷ್ಟೇ ನಿಧಾನಗತಿಯಲ್ಲಿ ಸಾಗುತ್ತಿದ್ದರೂ ನಿಮ್ಮ ಅಂತರಂಗದ ಶಕ್ತಿಯನ್ನ ಎಂದಿಗೂ ಕೂಡ ಸಂಶಯಿಸಬೇಡಿ. ಕಾಲವು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆಯೇ ಹೊರತು ನಿಮ್ಮ ಯೋಗ್ಯತೆಯನ್ನಲ್ಲ. ಬಾಣವು ಗುರಿಯನ್ನ ತಲುಪಬೇಕಾದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕು. ಹಾಗೆಯೇ ಜೀವನವು ನಿಮ್ಮನ್ನ ಕಷ್ಟಗಳ ಮೂಲಕ ಹಿಂದಕ್ಕೆ ತಳ್ಳುತ್ತಿದೆ ಎಂದರೆ ಅದು ನಿಮ್ಮನ್ನ ಉನ್ನತವಾದಂತಹ ಗುರಿಯತ್ತ ಅತ್ಯಂತ ವೇಗವಾಗಿ ಮುನ್ನಡೆಸಲು ಸಿದ್ಧತೆ ನಡೆಸುತ್ತಿದೆ ಎಂದರ್ಥ. ನಿಮ್ಮ ಜ್ಞಾನ ಮತ್ತು ಧರ್ಮದ ಮೇಲಿನ ನಂಬಿಕೆಯೇ ನಿಮ್ಮ ಅತಿದೊಡ್ಡದಾದಂತಹ ಬಲವಾಗಿರುವಂಥದ್ದು. ಇಂದು ಉದ್ಯೋಗ ರಂಗದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ನಿಮ್ಮ ದೀರ್ಘಕಾಲದ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಹದ್ದು. ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯವೈಖರಿ ಮತ್ತು ಪ್ರಾಮಾಣಿಕತೆಯನ್ನ ಗುರುತಿಸಿ ಹೊಸ ಜವಾಬ್ದಾರಿಯನ್ನ ವಹಿಸಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಹಾಗೂ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಧನಸ್ಥಾನದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಆಸ್ತಿ ಖರೀದಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗುವಂತಹ ಯೋಗವಿದೆ. ಪೂರ್ವಜರ ಆಸ್ತಿಯಿಂದ ಬರಬೇಕಾಗಿದ್ದಂತಹ ಪಾಲು ಕೈ ಸೇರಬಹುದು. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ನೆಮ್ಮದಿಯ ವಾತಾವರಣ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತಹ ದಿನ. ಮಕ್ಕಳ ಯಶಸ್ಸು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿರುವಂತದ್ದು. ದೈಹಿಕವಾಗಿ ಚುರುಕಾಗಿರುತ್ತೀರಿ. ಆದಾಗ್ಯೂ ಲಿವರ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳಿರುವವರು ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಇಂದು ವಿಶೇಷವಾಗಿ ಮುಂಜಾನೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಧಾತು ಸಹಿತವಾಗಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ದೃಢತೆಯನ್ನ ನೀಡುವಂಥದ್ದು. ನಿಮ್ಮ ಕುಲ ಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸುತ್ತಾ ಹಳದಿ ಬಣ್ಣದ ಹೂಗಳನ್ನ ಸಮರ್ಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ನಿಮಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಅಥವಾ ಜ್ಞಾನದವು ಗುರುಗ್ರಹದ ಕೃಪೆಗೆ ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರವಾಗಿರುವಂಥದ್ದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ವಸ್ತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಚಿನ್ನದ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿಯವರೇ, ಬಂಡೆಯ ಮೇಲೆ ಬೀಳುವಂತಹ ಸಣ್ಣ ಹನಿಗಳು
ಅದರ ತಾಳ್ಮೆಯಿಂದಾಗಿ ಕಾಲಕ್ರಮೇಣ ಆ ಬಂಡೆಯನ್ನೇ ಸೀಳುತ್ತವೆ. ನಿಮ್ಮ ಶಕ್ತಿಯು ಅಂತಹದ್ದೇ. ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಗುವಂತಹ ವಸ್ತುವಲ್ಲ. ಅದು ನಿಮ್ಮ ನಿರಂತರ ಮೌನ ಮತ್ತು ದೃಢವಾದಂತಹ ಪ್ರಯತ್ನಗಳ ಫಲವಾಗಿದೆ. ಜಗತ್ತು ನಿಮ್ಮ ವೇಗವನ್ನ ಪ್ರಶ್ನಿಸಬಹುದು, ಆದರೆ ನಿಮ್ಮ ಗಮ್ಯಸ್ಥಾನವನ್ನ ಬದಲಿಸಲು ಅದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಯಶಸ್ಸು ನಿಮ್ಮ ಪಾದದಡಿಗೆ ಬಂದು ಬೀಳುವುದು. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಶಿಸ್ತು ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಆರಂಭಿಕ ಸೂಚನೆಗಳು ಸಿಗುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನ ಮೆಚ್ಚಲಿದ್ದಾರೆ. ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಒಪ್ಪಂದಗಳು ಕೈಗೂಡಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನವಾಗಿದೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಂತಹ ಯೋಗವಿದೆ. ಇದು ಭವಿಷ್ಯದಲ್ಲಿ ಆಸ್ತಿಯಾಗಿ ಪರಿಣಮಿಸಲಿದೆ. ಅನಗತ್ಯ ಸಾಲ ನೀಡಿಕೆಯಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ನಡೆಯಬಹುದು. ಅವರ ಭಾವನೆಗಳಿಗೆ ಗೌರವವನ್ನ ನೀಡುವುದು ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತದ್ದು. ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸುಧಾರಣೆಯು ಕೂಡ ಕಂಡುಬರುವಂತಹ ದಿನ. ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಕಾಲಕ್ಕೆ ಯೋಗ ಅಥವಾ ಪ್ರಾಣಾಯಾಮವನ್ನ ಮಾಡುವುದು ದೇಹಕ್ಕೆ ಚೈತನ್ಯವನ್ನ ನೀಡುವಂತದ್ದು. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲಾಭಿಷೇಕವನ್ನ ಮಾಡಿಸಿ ಅಥವಾ ಮನೆಯಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಶಾಂತಿ ಮತ್ತು ಗ್ರಹ ದೋಷಗಳನ್ನ ನಿವಾರಣೆಗೆ ಉತ್ತಮವಾದಂತಹ ಸಹಕಾರಿಯಾಗುವಂಥದ್ದು. ಇನ್ನು ಸೂರ್ಯೋಸ್ತದ ನಂತರ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ಶನಿದೇವನ ಕೃಪೆ ಲಭಿಸಿ ಕೆಲಸದಲ್ಲಾಗುವಂತಹ ವಿಳಂಬ ದೂರವಾಗುವಂಥದ್ದು. ಇಂದು ಸಮಾಜದ ದುರ್ಬಲರಿಗೆ ಅಥವಾ ಕಡುಬಡವರಿಗೆ ಅನ್ನದಾನವನ್ನ ಮಾಡಿ. ಕಪ್ಪು ಕಡಲೆ ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರವಾದುದು. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಗಾಢ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕುಂಭರಾಶಿಯವರೇ, ಬದಲಾವಣೆ ಎನ್ನುವುದು ಹೊರಗಿನ ಜಗತ್ತಿನಲ್ಲಿ ಸಂಭವಿಸುವಂತಹ ಘಟನೆಯಲ್ಲ. ಅದು ನಮ್ಮೊಳಗಿನ ಜಾಗೃತಿಯ ಸಂಕೇತ. ನದಿಯ ನೀರು ಹರಿಯುತ್ತಿದ್ದರೆ ಮಾತ್ರ ಪವಿತ್ರವಾಗಿರುವಂತೆ ಮನುಷ್ಯನ ಆಲೋಚನೆಗಳು ಹಳೆಯ ನಂಬಿಕೆಗಳನ್ನ ಬಿಟ್ಟು ಹೊಸತನಕ್ಕೆ ತೆಗೆದುಕೊಂಡಾಗ ಮಾತ್ರ ಜೀವನಕ್ಕೆ ಅರ್ಥ ಸಿಗುತ್ತದೆ. ನಿಮ್ಮೊಳಗಿನ ಅನಂತ ಶಕ್ತಿಯನ್ನ ಗುರುತಿಸಿ. ನೀವು ಕೇವಲ ಪರಿಸ್ಥಿತಿಯ ಭಾಗವಲ್ಲ, ಪರಿಸ್ಥಿತಿಯನ್ನೇ ಬದಲಾಯಿಸಬಲ್ಲ ಶಕ್ತಿ ನಿಮಗಿರುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನ. ದೀರ್ಘಕಾಲೀನ ಹೂಡಿಕೆಗಳಿಗೆ ಅಥವಾ ಷೇರು ಮಾರುಕಟ್ಟೆಯ ಚಟುವಟಿಕೆಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಪಡೆದು ಮುನ್ನಡೆದರೆ ಲಾಭದಾಯಕವಾಗಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಗಮನ ಯೋಗವಿದೆ. ಆದರೆ ಬೇರೆಯವರಿಗೆ ಸಾಲ ಕೊಡುವ ಮುನ್ನ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನಿಮಗೆ ನಾವೀನ್ಯತೆಯ ದಿನವಾಗಿರುವಂತದ್ದು. ನಿಮ್ಮ ವಿಶಿಷ್ಟ ಆಲೋಚನೆಗಳು ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನಲ್ಲಿ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಘನತೆ ಹೆಚ್ಚಾಗಲಿದೆ. ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆ ವೃದ್ಧಿಸುವಂತಹ ದಿನವಾಗಿದೆ. ಹಳೆಯ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುವಂತಹ ದಿನ. ಇನ್ನು ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ನರಗಳ ದೌರ್ಬಲ್ಯ ಅಥವಾ ವಾತಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾಗಿದೆ. ಮೈಗ್ರೇನ್ ಅಥವಾ ತಲೆನೋವಿನ ಬಾಧೆ ಇದ್ದರೆ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಸ್ಥಿರತೆಗೆ ಅತ್ಯಗತ್ಯವಾಗಿರುವಂತದ್ದು. ಇಂದು ಶಿವನಿಗೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಶಾಂತಿಯನ್ನ ನೀಡಿ ಶನಿ ದೇವನ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುತ್ತದೆ. ಇನ್ನು ಸಂಜೆ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿ ಮಹಾತ್ಮನ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಮಾಜದಲ್ಲಿ ಹಿಂದುಳಿದವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಅನ್ನದಾನ ಅಥವಾ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ ಶನಿ ದೇವನಿಗೆ ಸೇವೆಯೇ ಅತ್ಯಂತ ಪ್ರಿಯವಾದಂತಹ ಪರಿಹಾರವಾಗಿದೆ. ಇಂದು
ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಗಾಢ ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಶ್ರೇಯಸ್ಕರವಾದದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 8 ಮತ್ತು 4 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನದಿಯ ನೀರು ಕಲ್ಲನ್ನ ಕೊರೆಯುವುದು ತನ್ನ ಬಲದಿಂದಲ್ಲ, ಬದಲಾಗಿ ತನ್ನ ನಿರಂತರ ಹರಿವಿನಿಂದ. ಜೀವನದ ಸವಾಲುಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮಲ್ಲಿರುವಂತಹ ಮೌನ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ದಡ ಸೇರಿಸುತ್ತದೆ. ಅಂತರಂಗದ ಧ್ವನಿಗೆ ಕಿವಿಗೊಡಬೇಡಿ. ನಿಮ್ಮ ನಿಜವಾದಂತಹ ಸಾಮರ್ಥ್ಯ ಜಗತ್ತಿಗೆ ತಿಳಿಸುವಂತಹ ಸಮಯ ದೂರವಿಲ್ಲ, ಅದು ಸನಿಹದಲ್ಲೇ ಇರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನೂತನ ಜವಾಬ್ದಾರಿಗಳು ಹೆಗಲೇರುವಂತಹ ದಿನ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಅಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾವಹಾರಿಕ ಒಪ್ಪಂದಗಳು ಲಭಿಸುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಹರಿದು ಬರಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಆಪ್ತರ ಆರೋಗ್ಯದ ನಿಮಿತ್ತ ಅನಿರೀಕ್ಷಿತ ಧನ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದಾಗ್ಯೂ ಹಣಕಾಸಿನ ಸ್ಥಿತಿ ಭದ್ರವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಅನಗತ್ಯ ಭಿನ್ನಾಭಿಪ್ರಾಯಗಳನ್ನ ತಡೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ತರುವಂತದ್ದು. ಸಮಾಜದಲ್ಲಿ ನಿಮ್ಮ ಸೌಮ್ಯ ಸ್ವಭಾವಕ್ಕೆ ಮನ್ನಣೆಯೂ ಕೂಡ ದೊರೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದಂತಹ ಚಿಂತನೆಯಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಮಾನಸಿಕ ಪ್ರಶಾಂತತೆಗಾಗಿ ಧ್ಯಾನ ಹಾಗೂ ಯೋಗಾಭ್ಯಾಸಕ್ಕೆ ಸಮಯವನ್ನ ಮೀಸಲಿಡಿ. ಸಾತ್ವಿಕ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ, ಇಂದು ಮುಂಜಾನೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಹಾಲಿನ ಅಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಮನಸ್ಸು ಪ್ರಶಾಂತಗೊಳ್ಳುತ್ತದೆ. ನಿಮ್ಮ ಕುಲಗುರುಗಳನ್ನ ಅಥವಾ ದಕ್ಷಿಣಾಮೂರ್ತಿಯನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ಸಮರ್ಪಿಸಬೇಕಾಗುತ್ತೆ. ಇದು ಭಾಗ್ಯೋದಯಕ್ಕೆ ಸಹಕಾರಿಯಾಗುವಂಥದ್ದು. ಇನ್ನು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ನೀವು ಕಂಡೇ ಕಾಣ್ತೀರ. ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸ್ತೀರಾ ಇಂದಿನ ದಿವಸ ನೀವು.